Hello all, welcome back to my channel. ನಾನು ನಿಮ್ಮ ನಿವೇದಿತಾ. You can call me as Niv Sajjan. ಇಂಟರ್ನೆಟ್ಟಲ್ಲಿ ನೀವು ತುಂಬ ಕೇಳಿರ್ತೀರಾ ಓಪನ್ ಅಂತ ಹೇಳಿ. ಸೊ ಇವತ್ತಿನ ಈ ಸೆಷನಲ್ಲಿ ನಾವು ಓಪನ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅದರಿಂದ ಏನು ಯೂಸ್, ಇದನ್ನೆಲ್ಲ ನಾವು ತಿಳ್ಕೊಳ್ಳೋಣ. ಸೊ ಓಪನ್ ಅಂತಂದರೆ ಏನು? ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಇರುವ ಜನಗಳು ಅಥವಾ ನಿಮ್ಮ ಅತ್ತೆ ಮಾವ, ಇಲ್ಲ ನಿಮ್ಮ ಪೇರೆಂಟ್ಸ್, ನಿಮ್ಮ ಹಸ್ಬೆಂಡ್, ನಿಮ್ಮ ಮಕ್ಕಳು, ನಿಮ್ಮ ರಿಲೇಟಿವ್ಸ್, ನಿಮ್ಮ ಕೊಲೀಗ್ಸ್, ನಿಮ್ಮ ಫ್ರೆಂಡ್ಸ್, ಇವ್ರುಗಳು ನಿಮ್ಮ ಮೇಲೆ ಬೀರಿರುವಂತಹ ಪರಿಣಾಮ, ಇಲ್ಲ ಆ ಸಿಚುವೇಶನ್ಸ್ ನಿಮ್ಮ ಮೇಲೆ ಬೀರಿರುವಂತಹ ಪರಿಣಾಮ, ಇದರಿಂದ ನಿಮ್ಮ ಮನಸ್ಸಿಗೆ ನೋವುಂಟಾಗಿರುತ್ತೆ, ಇಲ್ಲ ಬೇಜಾರು ಉಂಟಾಗಿರುತ್ತೆ. ಆದರೆ ಅವ್ರುಗಳನ್ನ ಬೇಜಾರು ಮಾಡೋದಕ್ಕೂ ಆಗಲ್ಲ, ಅವ್ರುಗಳಿಗೆ ಮಾತಾಡೋದಕ್ಕೂ ಆಗಲ್ಲ. ಬಿಕಾಸ್ ವಿ ಡೋಂಟ್ ವಾಂಟ್ ಟು ಲೂಸ್ ದಟ್ ಪರ್ಸನ್, ಆರ್ ವಿ ಡೋಂಟ್ ವಾಂಟ್ ಟು ಲೂಸ್ ಸಮ್ ಒನ್. ನಮ್ಮ ಲೈಫಲ್ಲಿ ಅವ್ರು ನಮಗೆ ಬೇಕು, ಅವ್ರನ್ನ ನಾವು ಕಳ್ಕೊಳೋದಕ್ಕೆ ನಾವು ರೆಡಿ ಇಲ್ಲ. ಸೊ ನಾವು ಇದರಿಂದ ಏನು ಮಾಡಬೇಕು, ನಮ್ಮನ್ನು ನಾವು ಕ್ಷಮಿಸಬೇಕು. ಮಾತಾಡೋರು ಮಾತಾಡಲಿ, ಯಾರಾದರೂ ಮಾತಾಡಲಿ, ಮೇ ಬಿ ಅವ್ರು ಕೆಟ್ಟವರಲ್ಲ, ಆ ಸಿಚುವೇಶನ್ಸ್ ಹಂಗಿರ್ಬೋದು, ಅವರ ಮನಸ್ಥಿತಿ ಹಾಗಿರ್ಬೋದು, ನಾವು ಅದನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಇಲ್ಲ ಅವರು ನಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಸೊ ಇದರಿಂದ ಲಾಸ್ ಹೋಗೋದು ಯಾರಿಗೆ? ನಮಗೆ. ಯಾಕಂತಂದರೆ ನಾವು ಯಾರನ್ನೂ ಕಳ್ಕೊಳೋ ಸ್ಥಿತಿಯಲ್ಲಿ ಇಲ್ಲ, ಅಂದರೆ ನಮ್ಮ ಮನಸ್ಸಿಗೆ ನಾವು ಬೇಜಾರು ಮಾಡೋದಕ್ಕೂ ನಾವು ರೆಡಿ ಇಲ್ಲ. ಸೊ ಇದು ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಈಸ್ ಓಪನ್. ಸೊ ಓಪನ್ ಅಂತಂದರೆ ನಮ್ಮ ಜೀವನದ ಸ್ಥಿತಿಗೆ, ನಮ್ಮ ಮನಸ್ಸಿನ ಮೇಲೆ ಬೀರಿರುವಂಥ ಪರಿಣಾಮಕ್ಕೆ ನಾವೇ ಹೊಣೆಗಾರಿಕೆ ತಗೊಳ್ಳೋದು, ನಾವೇ ಅದನ್ನು ಸ್ವೀಕಾರ ಮಾಡೋದು, ನಾವೇ ಅದನ್ನು ಕ್ಷಮಿಸೋದು, ಆ್ಯಂಡ್ ನಾವು ಇದರಿಂದ ನಮ್ಮ ಮನಸ್ಸನ್ನು ಕೂಡ ಶುದ್ಧಿಗೊಳಿಸೋದು. ಸೊ ಓಪನ್ ಅಂತಂದರೆ ನಮ್ಮ ಒಳಗಿರುವ ಆಂತರಿಕ ಶಕ್ತಿಯನ್ನು ಕೂಡ ಶುದ್ಧಿಗೊಳಿಸೋದು, ಹಾಗೂ ನಾವು ಹೊರಗಡೆ ಆಕರ್ಷಿಸುವ ಶಕ್ತಿಯನ್ನು ಕೂಡ ಶುದ್ಧಿಗೊಳಿಸೋದು. ಇದು ಬೇರೆಯವರಿಂದಾನೇ ಆಗಿರಬೇಕು ಅಂತ ಇಲ್ಲ, ನಿಮ್ಮ ವರ್ತನೆಯಿಂದ, ನಿಮ್ಮ ಆಲೋಚನೆಗಳಿಂದ, ನಿಮ್ಮ ಬಿಹೇವಿಯರ್, ನಿಮ್ಮ ಥಾಟ್ ಪ್ರೋಸೆಸ್, ಇದು ಯಾವುದರಿಂದಾನು ಬೇರೆಯವ್ರಿಗೆ ಏನಾದರೂ ಹರ್ಟ್ ಆಗಿದ್ರೆ, ಇಲ್ಲ ನಾನು ಹೇಳಿದಾಗೆ ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಹಸ್ಬೆಂಡ್ಗೆ, ನಿಮ್ಮ ಮಕ್ಕಳಿಗೆ, ಇಲ್ಲ ಅಂತಂದರೆ ಕೆಲಸದಿಂದ ಬಂದ ತಕ್ಷಣ ತುಂಬ ಕಿರಿಕಿರಿ ಮಾಡ್ತಿರ್ತಾರೆ, ನಿಮ್ಮ ರಿಲೇಷನ್ಶಿಪ್ ಏನೋ ಒಂದು ಇಂಬ್ಯಾಲೆನ್ಸ್ ಆಗಿದ್ರೆ, ಏನು ವರ್ಕ್ ಆಗ್ತಿಲ್ಲ ಅಂತ ನಿಮಗೆ ಅನ್ನಿಸ್ತಿದ್ರೆ, ಅದು ನಿಮ್ಮ ಬಿಹೇವಿಯರಿಂದ, ನಿಮ್ಮ ಥಾಟ್ಸಿಂದ, ಅಥವಾ ನಿಮ್ಮ ನೆಗೆಟಿವಿಟಿಯಿಂದ, ಇದರಿಂದ ಎಲ್ಲದೂ ಆಗ್ತಿದೆ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ, ನಿಮ್ಮ ಆಂತರಿಕ ಶಕ್ತಿಯನ್ನು ಕೂಡ ನೀವು ಕ್ಲೆನ್ಸ್ ಮಾಡಬೇಕಾಗುತ್ತೆ, ನಿಮ್ಮ ಆಂತರಿಕ ಶಕ್ತಿಯನ್ನು ಕೂಡ ನೀವು ಶುದ್ಧಿಗೊಳಿಸಬೇಕಾಗುತ್ತೆ. ಯಾಕಂತಂದರೆ ನಿಮ್ಮ ಒಳಗಡೆಯ ಆಂತರಿಕ ಶಕ್ತಿಗೂ ನಿಮ್ಮ ಹೊರಗಡೆಯ ಆಂತರಿಕ ಶಕ್ತಿಗೂ ನೀವು ಕನೆಕ್ಟ್ ಆಗಬೇಕು ಅಂತಂದರೆ ನಿಮ್ಮ ಮನಸ್ಸನ್ನು ನೀವು ಶುದ್ಧಿಗೊಳಿಸಬೇಕು. ನಿಮ್ಮ ಒಳಗಡೆ ಇರುವ ಎಲ್ಲ ಥಾಟ್ಸ್, ಎಲ್ಲ ಬ್ಲಾಕ್ಸ್ನ ನೀವು ರಿಲೀಸ್ ಮಾಡಬೇಕು. ಹೊರಗಡೆಯವರ ಬಿಹೇವಿಯರ್ಗೂ ನಿಮ್ಮ ಒಳಗಡೆ ಇರುವ ಬಿಹೇವಿಯರ್ಗೂ ನೀವು ಬೇರೆಯವ್ರ ಮೇಲೆ ತೋರಿಸಿದಂತಹ ಆ್ಯಕ್ಷನ್ಸ್, ಬಿಹೇವಿಯರ್, ಏನೋ ಒಂದು ಬೇಜಾರು, ನೋವು, ಇದನ್ನು ಎಲ್ಲನೂ ನೀವು ಕ್ಲೆನ್ಸ್ ಮಾಡಬೇಕು. ಇದನ್ನು ಎಲ್ಲನೂ ನಾನು ರಿಮೂವ್ ಮಾಡಿ ನಾನು ಖುಷಿಯ ಜೀವನವನ್ನು ಮಾಡಬೇಕು, ನಾನು ಹೊಸ ಶಕ್ತಿಗಳನ್ನು ನಾನು ಆಕರ್ಷಣೆ ಮಾಡಬೇಕು, ಒಳ್ಳೆಯ ಶಕ್ತಿಗಳನ್ನು, ಪಾಸಿಟಿವ್ ಶಕ್ತಿಗಳನ್ನು ನನ್ನ ಜೀವನದಲ್ಲಿ, ನನ್ನ ರಿಲೇಷನ್ಶಿಪ್ಪಲ್ಲಿ ಒಂದು ಬ್ಯಾಲೆನ್ಸ್ನ ತರಬೇಕು, ಒಂದು ಪಾಸಿಟಿವಿಟಿನ ನಾನು ಸ್ಪ್ರೆಡ್ ಮಾಡಬೇಕು ಅಂತಂತಂದರೆ ಓಪನ್ ಈಸ್ ದ ಬೆಸ್ಟ್ ವೇ. ಸೊ ನಮ್ಮ ಮೊದಲನೇ ಶುದ್ಧಿ ಐ ಆಮ್ ಸಾರಿ, ನಾನು ಕ್ಷಮೆ ಕೇಳುತ್ತೇನೆ. ನಾವು ನಮ್ಮಿಂದ ಯಾರಿಗಾದರೂ ನೋವಾಗಿದ್ದರೆ, ನಮ್ಮಿಂದ ಯಾರಿಗಾದರೂ ಬೇಜಾರಾಗಿದ್ದರೆ, ಸೊ ನಮ್ಮ ಆಂತರಿಕ ಶಕ್ತಿಯ ಮೂಲಕ ನಾವು ಸಾರಿನ ಕೇಳೋದು. ಅಥವಾ ಬೇರೆಯವರಿಂದ ನಮಗೆ ನೋವಾಗಿದ್ದರೆ, ಬೇರೆಯವರ ವ್ಯಕ್ತಿತ್ವದಿಂದ, ಅವರ ವರ್ತನೆಯಿಂದ ನಮಗೆ ನೋವಾಗಿದ್ದರೆ, ನಾವು ಅದೇ ಎಲ್ಲ ಹೊಣೆಗಾರಿಕೆನ ನಾವೇ ಎಕ್ಸೆಪ್ಟ್ ಮಾಡೋಣ. ಸೊ ಅವರನ್ನು ನಾವು ಬ್ಲೇಮ್ ಮಾಡೋದು ಬೇಡ. ಎಲ್ಲ ಹೊಣೆಗಾರಿಕೆಯನ್ನು ನಾವೇ ಎಕ್ಸೆಪ್ಟ್ ಮಾಡೋಣ, ನಮ್ಮಿಂದ ಆಗಿರುವ ಎಲ್ಲ ಹೊಣೆಗಾರಿಕೆಯನ್ನು ಕೂಡ ನಾವೇ ಎಕ್ಸೆಪ್ಟ್ ಮಾಡಿ ನಾವು ಯೂನಿವರ್ಸ್ಗೆ ಅಥವಾ ಆ ವ್ಯಕ್ತಿಗೆ ನಾವು ಸಾರಿಯನ್ನು ಕೇಳೋದು. ಸೊ ನೀವು ನಿಮ್ಮ ಆಂತರಿಕ ಶಕ್ತಿಯಿಂದ ನೀವು ಸಾರಿ ಕೇಳಿದಾಗ ನಿಮ್ಮ ಮನಸ್ಸು ಅದನ್ನು ಎಕ್ಸೆಪ್ಟ್ ಮಾಡ್ತದೆ. ದಟ್ ನಾನು ಕ್ಷಮಿಸೋದಕ್ಕೆ ರೆಡಿ ಇದ್ದೀನಿ, ನಾನು ಕ್ಷಮೆಗೆ ಕೂಡ ಅರ್ಹಳು ಅನ್ನೋ ಭಾವನೆ ನಿಮ್ಮಲ್ಲಿ ಬರುತ್ತೆ. ಆ್ಯಂಡ್ ನೀವು ಕ್ಷಮಿಸಿದ್ದೀರಾ ಅನ್ನೋ ಮನೋಭಾವನೆ ಕೂಡ ನಿಮ್ಮಲ್ಲಿ ಇರುತ್ತೆ. ಇಲ್ಲ ಅವರು ನಿಮ್ಮನ್ನು ಕ್ಷಮಿಸಿದ್ದಾರೆ ಅನ್ನೋ ಮನೋಭಾವನೆ ಕೂಡ ಬರುತ್ತೆ. ನೀವು ಅವ್ರ ಹತ್ರ ಹೋಗಿ ಹೇಳೋ ನೆಸೆಸಿಟಿ ಇಲ್ಲ, ನಿಮಗೆ ನೀವು ಹೇಳ್ಕೊಂಡ್ರೆ ಸಾಕು, ಇಲ್ಲ ನೀವು ಯೂನಿವರ್ಸ್ಗೆ ಕೂಡ ಹೇಳಿದ್ರು ಸಾಕು. ಸೊ ನಮ್ಮ ಎರಡನೇ ಶುದ್ಧಿ ಪ್ಲೀಸ್ ಫರ್ಗಿವ್ ಮೀ, ನಾನು ಕ್ಷಮೆ ಬೇಡುತ್ತೇನೆ. ಸೊ ನಾವು ಪ್ಲೀಸ್ ಫರ್ಗಿವ್ ಮೀ, ನಾನು ಕ್ಷಮೆ ಬೇಡುತ್ತೇನೆ ಅನ್ನೋ ನಮ್ಮ ಮನೋಭಾವ ನಮ್ಮ ಆಂತರಿಕ ಶಕ್ತಿ ಮತ್ತು ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಆದಾಗ ಅವೆರಡೂ ಕೂಡ ಸೇರಿಕೊಂಡು ನಮ್ಮ ಮನಸ್ಸನ್ನು ಸಮಾಧಾನ ಪಡಿಸಲು ಪ್ರಯತ್ನ ಪಡ್ತವೆ. ಮತ್ತು ಈ ಎರಡು ಶಕ್ತಿಗಳು ನಮ್ಮ ಒಳಗಿರುವ ನೋವು, ಬೇಜಾರು, ನಕಾರಾತ್ಮಕ ಶಕ್ತಿಗಳು, ನೆಗೆಟಿವಿಟಿ, ನಮ್ಮ ಥಾಟ್ಸ್, ನಮ್ಮ ಕೆಟ್ಟ ಆಲೋಚನೆಗಳು,
ಏನೇನೋ ಸುಮ್ಮನೆ ಕುತ್ಕೊಂಡ್ರು ನಮಗೆ ಬಂದಂತಹ ಕೆಟ್ಟ ಕೆಟ್ಟ ಯೋಚನೆಗಳು ಇವು ಎಲ್ಲವನ್ನು ಕೂಡ ಕರಗಿಸಲು ಅವು ಪ್ರಯತ್ನ ಪಡ್ತವೆ. ಸೊ ಇದರಿಂದ ನಮ್ಮ ಮನಸ್ಸು ಶಾಂತ ಆಗುತ್ತೆ, ನಮ್ಮ ಕೆಟ್ಟ ಥಾಟ್ಸ್ ಎಲ್ಲ ನೀರಿನ ಮಂಜಿನ ಗೆಡ್ಡೆಗಳ ಹಾಗೆ ಕರಗಿ ಹೋಗ್ತವೆ. ಸೊ ನಮ್ಮ 3ನೇ ಶುದ್ಧಿ ಧನ್ಯವಾದ, ಥ್ಯಾಂಕ್ ಯು ಹೇಳೋದು. ನಮ್ಮ ಮನಸ್ಸಿನಿಂದ ನಾವು ದೇವ್ರಿಗೆ, ಯೂನಿವರ್ಸ್ಗೆ, ನಮ್ಮ ಸುತ್ತ ಇರುವಂತಹ ಜನ ಅವರಿಂದ ನಮಗೆ ಸಿಕ್ಕಿದಂತಹ ಶಾಂತಿ, ನೆಮ್ಮದಿಗೆ ನಾವು ಕೃತಜ್ಞತೆಗಳನ್ನು ಹೇಳೋದು. ನಮ್ಮ ಸುತ್ತಲೂ ಇರುವ ಪ್ರತಿಯೊಂದಕ್ಕೂ ನಾವು ಕೃತಜ್ಞತಾ ಭಾವವನ್ನು ಸಲ್ಲಿಸೋದು. ಸೊ ಇದರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಪ್ರತಿಯೊಂದಕ್ಕೂ ಕೃತಜ್ಞತಾ ಭಾವ ತೋರಿಸ್ತಾ ಬಂದಾಗ ಆ ಕೃತಜ್ಞತೆ ಒಂದು ನಮಗೆ ಅಬಂಡೆನ್ಸ್ ಆಗಿ, ಒಂದು ಸಮೃದ್ಧಿಯಾಗಿ ನಮ್ಮ ಹತ್ರ ವಾಪಸ್ ಬರುತ್ತೆ. ಸೊ ನೀವು ಒಂದಕ್ಕೆ ಥ್ಯಾಂಕ್ ಯು ಹೇಳಿದರೆ ಅದು ದುಪ್ಪಟ್ಟಾಗಿ ನಿಮ್ಮ ಹತ್ರ ವಾಪಸ್ ಬರುತ್ತೆ. ಥ್ಯಾಂಕ್ ಯು, ಕೃತಜ್ಞತಾ ಭಾವ ಬೆಳೆಸ್ಕೊಂಡಾಗ ನಿಮಗೆ ನಿಮ್ಮ ದೇವರಿಂದ, ನೀವು ನಂಬುವಂಥ ದೇವರಿಂದ, ಯೂನಿವರ್ಸಿಂದ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ. ನಿಮ್ಮ ಒಳಗಡೆ ಇರುವಂತಹ ನಿಮ್ಮ ಮನಸ್ಸನ್ನು ಕೂಡ ಶುದ್ಧಿಗೊಳಿಸಲು ಪ್ರಯತ್ನ ಪಡುತ್ತೆ. ಇದರಿಂದ ನಿಮ್ಮ ಮನಸ್ಸು ಶಾಂತ ಆಗುತ್ತೆ. ನಿಮ್ಮಲ್ಲಿ ಕೆಟ್ಟ ಯೋಚನೆಗಳಿಗೆ, ಕೆಟ್ಟ ಆಲೋಚನೆಗಳಿಗೆ, ನಿಮ್ಮ ಥಾಟ್ ಪ್ರೋಸೆಸ್, ನಿಮ್ಮ ಏನೇನಿರುತ್ತೆ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಇದರಿಂದ ದೂರ ಆಗ್ತವೆ. ನಮ್ಮ 4ನೇ ಶುದ್ಧಿ ಐ ಲವ್ ಯು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳೋದು ಬೇರೆ ಯಾರಿಗೂ ಅಲ್ಲ, ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಪ್ರೀತಿ, ಖುಷಿ, ಸಂತೋಷ ಇವೆಲ್ಲವನ್ನು ಕೊಟ್ಟಂತಹ ಮನಸ್ಸುಗಳಿಗೆ, ದೇವರಿಗೆ ಹಾಗೂ ಯೂನಿವರ್ಸ್ಗೆ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಮ ಒಳ ಮನಸ್ಸಿಗೆ. ಸೊ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳೋದ್ರಿಂದ ನಮ್ಮ ಮನಸ್ಸು ಆ ಪ್ರೀತಿಯನ್ನು ಕೊಟ್ಟಂತಹ ಜೀವಗಳಿಗೆ ಅಥವಾ ಯೂನಿವರ್ಸ್ಗೆ, ದೇವರುಗಳಿಗೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದಾಗ ನಿಮ್ಮಲ್ಲಿ ಒಂದು ಪ್ರೀತಿ ಉಂಟಾಗುತ್ತೆ. ಆ ಪ್ರೀತಿ ನಿಮ್ಮ ಒಳಗಡೆ ಇರುವಂಥ ಎಲ್ಲ ನಕಾರಾತ್ಮಕ ಶಕ್ತಿ, ಎಲ್ಲ ನೋವು, ಎಲ್ಲ ಬೇಜಾರನ್ನು ಅದನ್ನೆಲ್ಲ ಕರಗಿಸಿ ನಿಮ್ಮ ಒಳಗಡೆ ಒಂದು ಹೂ ಅಂತ ಪ್ರೀತಿಯನ್ನು ಹರಳೋ ಥರ ಮಾಡುತ್ತೆ. ಐ ಲವ್ ಯು ಅಂತ ಹೇಳೋದು ನಮ್ಮ ಜೀವನದಲ್ಲಿ ಪ್ರೀತಿ, ಖುಷಿ, ಸಂತೋಷ ತಂದಂತಹ ಜೀವಗಳಿಗೆ, ಯೂನಿವರ್ಸ್ಗೆ ಒಂದು ಕೃತಜ್ಞತಾ ಭಾವದಿಂದ ನನ್ನ ಲೈಫಲ್ಲಿರುವಂಥ ಎಲ್ಲ ನೆಗೆಟಿವಿಟಿಯನ್ನು ಹೋಗಿಸಿ, ಎಲ್ಲ ಬೇಜಾರು, ಎಲ್ಲ ನೋವುಗಳನ್ನೆಲ್ಲ ಕಳುಹಿಸಿ ನನಗೆ ಈ ಪ್ರೀತಿಯನ್ನು ಕೊಟ್ಟಿದ್ದಕ್ಕೆ ನಾನು ನಿಮಗೆ ಪ್ರೀತಿಯನ್ನು ಕೊಡ್ತೀನಿ, ನನ್ನ ಮನಸ್ಸಿನಲ್ಲಿ ಆ ಪ್ರೀತಿಯನ್ನು ನಾನು ಸ್ವಾಗತಿಸ್ತೀನಿ ಅಂತ ಹೇಳೋದು ಒಂದು ಕಲೆ. ಐ ಹೋಪ್ ಈ ಹೋಪನೋಪನೋ ಏನು, ಹೆಂಗೆ ವರ್ಕ್ ಆಗುತ್ತೆ, ಯಾಕೆ ವರ್ಕ್ ಆಗುತ್ತೆ, ಇದೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತಷ್ಟು ವಿಡಿಯೋಸ್ಗಾಗಿ ನನ್ನನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾರ್ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅದನ್ನು ತೋರಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಹೇಳಿದಾಗೆ ನಮ್ಮ ಪೇರೆಂಟ್ಸ್ಗೆ, ಅವ್ರು ಯಾರು ಮೊಬೈಲ್ ನೋಡ್ತಿರಲ್ಲ ಅವರಿಗೆ ಇಂಥ ವೀಡಿಯೋಸ್ನ ತೋರಿಸಿ. ಸೊ ಅವ್ರಿಗೆ ಇದೆಲ್ಲ ಗೊತ್ತಿರಲ್ಲ, ಹೊರಗಡೆ ವಿಷಯಗಳೇ ಗೊತ್ತಿರೋದಿಲ್ಲ. ಅವರಿಗೆ ಇಂಥ ವಿಷಯಗಳನ್ನು ಮುಟ್ಟಿಸಿ, ತಿಳಿಸಿ, ಅವರಲ್ಲಿರುವಂತಹ ಮನೋಭಾವನೆಗಳನ್ನು ಕರಗಿಸಿ ಎಲ್ಲದನ್ನು ಒಳ್ಳೆಯದಾಗಿಸೋಕ್ಕೆ ಈ ಪ್ರಯತ್ನವನ್ನು ಮಾಡಿ. ಸೊ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ.